ಕರ್ನಾಟಕದಲ್ಲಿ ನಡೆದ ಭಾರತ್ ಜೋಡೋ ಹಾಗೂ ಪ್ರಜಾಧ್ವನಿ ಯಾತ್ರೆಯ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷ ಜನರ ಮಾತನ್ನ ಆಲಿಸಿತು. ಸಾರ್ವಜನಿಕರ ಸಂಕಷ್ಟಗಳನ್ನು ಅರಿತು ಅವರ ಆಶಯಕ್ಕೆ ಅನುಗುಣವಾಗಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿತು. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಅದೆಷ್ಟೋ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆ ನೆರವಾಗುತ್ತಿದೆ. ತುಂಬಾ ಜನ ವಯಸ್ಸಾಗಿರೋರು ಇದ್ದಾರೆ, ಮತ್ತೆ ಎಷ್ಟೋ ಜನ ಭಿಕ್ಷಾಟನೆ, ಸೆಕ್ಸ್ ವರ್ಕ್ ಮಾಡ್ತಿದ್ದಾರೆ. ಅಂತವ್ರಿಗೆ ಒಂದ್ 2,000 ರೂಪಾಯಿ ತಿಂಗಳ ಕೊಟ್ರೆ ಅವ್ರ ಜೀವನಾಂಶಕ್ಕೆ ಒಂದು ಅನುಕೂಲ ಆಗುತ್ತೆ. ಮೂಲೆ ಗುಂಪಾಗಿದ್ರು ಸಹ ಸರ್ಕಾರ ನಮ್ಮನ್ನ ಗುರುತಿಸಿತ್ತು. ಸೊ ಅದರಲ್ಲಿ ಒಂದು ಈಗ 30 40 ಜನಕ್ಕೆ ಕೊಡ್ತಾ ಇದಾರೆ. ಯಾರು ಬರುತ್ತೆ ಸೆಂಡ್ ಆಗುತ್ತೆ ಅವರೆಲ್ಲ ನನಗೆ ಮೆಸೇಜ್ ಕಳಿಸ್ತಾ ಇದಾರೆ. ಎಲ್ರು ಖುಷಿ ಪಡ್ತಾ ಇದಾರೆ. ಬದುಕು ಕಟ್ಟಿಕೊಳ್ಳಲು ಭರವಸೆಯ ಬೆಳಕಾಗುತ್ತಿದೆ. ಅತ್ತೆ ಸೊಸೆಯರ ಬಾಂಧವ್ಯ ಬೆಸೆಯುತ್ತಿದೆ. ಬೋರ್ ಹಾಕ್ಸಿವ್ರಿ. 10,000 ರೂಪಾಯಿ ಮಗ ಹಾಕ್ಯಾರ್ರಿ. ನಾವು 44,000 ರೂಪಾಯಿ ನಮ್ದು ಅತ್ತಿ ಸೊಸಿದು. ಇಂತಹ ಜನಪರ ಯೋಜನೆಗಳನ್ನ ಬಿಟ್ಟಿ ಭಾಗ್ಯಗಳೆಂದು ಕರೆದು ಅಪಹಾಸ್ಯ ಮಾಡಿ ಟೀಕಿಸಿದವರಿಗೆ ಯೋಜನೆಯ ಸಫಲತೆ ಉತ್ತರ ನೀಡಿದೆ. ಟೀಕೆಗಳು ಸಾಯುತ್ತದೆ, ಕೆಲಸಗಳು ಉಳಿಯುತ್ತದೆ ಎಂಬ ಸಿದ್ಧಾಂತದಲ್ಲಿ ವಿಶ್ವಾಸವಿರುವ ನಮ್ಮ ಸರ್ಕಾರ ಬಡವರಿಗೆ ಆರ್ಥಿಕ ಚೈತನ್ಯ ತುಂಬುವ ಕೆಲಸವನ್ನು ಎಂದೂ ನಿಲ್ಲಿಸುವುದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನ ಪಡೆದ ಇಂತಹ ಅದೆಷ್ಟೋ ಕುಟುಂಬಗಳ ಹಾರೈಕೆ ನಮ್ಮ ಸರ್ಕಾರದ ಮೇಲಿದೆ. ಅವರಿಗಾಗಿ ಕೆಲಸ ಮಾಡಿದ ಸಂತೃಪ್ತಿ ನಮಗಿದೆ.